ಇನ್ನು ಲಂಚಾವತಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಬಿಜೆಪಿಯ ಶಾಸಕರೊಬ್ಬರು ಪರಪ್ಪನ ಅಗ್ರಹಾರದ ಪಾಲಾಗಿದ್ದಾರೆ. ಇದು ಬಿಜೆಪಿಗೆ ತೀವ್ರ ತರನಾದಂತಹ ಮುಜುಗರವನ್ನು ಉಂಟು ಮಾಡಿದೆ. ಹಾಗಾಗಿ ಇವತ್ತು ಬಿಜೆಪಿ ಹೈಕಮಾಂಡ್ಗೆ ಒಂದು ವರದಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಲ್ಲಿಕೆ ಆಗುತ್ತೆ ಅಂತ ಹೇಳಿ ಗೊತ್ತಾಗ್ತಾ ಇದೆ. ಸದ್ಯ ಗದಗ್ನ ಶಿರಹಟ್ಟಿಯ ಚಂದ್ರು ಲಮಾಣಿ ಕೇಸ್ ಕುರಿತಂತೆ ವಿಸ್ತೃತ ರಿಪೋರ್ಟ್ ಒಂದನ್ನು ಬಿಜೆಪಿಯ ಹೈಕಮಾಂಡ್ಗೆ ನಾಯಕರು ರವಾನೆ ಮಾಡ್ತಾರೆ ಅಂತ ಗೊತ್ತಾಗ್ತಾ ಇದೆ. ಅರೆಸ್ಟ್ ಆಗಿರುವ ಇಬ್ಬರು ಶಾಸಕರ ಬಗ್ಗೆ ಕೂಡ ಮಾಹಿತಿಯನ್ನ ನೀಡಲಿದ್ದಾರೆ. ಕೇಂದ್ರ ಶಿಸ್ತು ಸಮಿತಿಗೆ ರಾಜ್ಯ ಬಿಜೆಪಿ ವರದಿಯನ್ನ ಸಲ್ಲಿಸಲಿದೆ. 2 ದಿನಗಳ ಅಂತರದಲ್ಲಿ ಇಬ್ಬರು ನಾಯಕರು ಜೈಲ್ ಪಾಲಾಗಿರೋದು ಇದು ಬಿಜೆಪಿಗೆ ದೊಡ್ಡ ಮಟ್ಟದ ಮುಜುಗರವನ್ನು ಉಂಟು ಮಾಡ್ತಾ ಇದೆ. ಹಾಗಾಗಿ ಈ ವರದಿ ಸಲ್ಲಿಕೆಯಾಗ್ತಾ ಇದ್ದು ವರದಿಯನ್ನ ಆಧರಿಸಿ ಕ್ರಮವನ್ನ ಕೇಂದ್ರ ಶಿಸ್ತು ಸಮಿತಿ ಕೈಗೊಳ್ಳುತ್ತಾ ನೆಕ್ಸ್ಟ್ ಪ್ರೊಸೀಜರ್ ಅಥವಾ ನೆಕ್ಸ್ಟ್ ಸ್ಟೆಪ್ ಬಿಜೆಪಿಯ ಶಿಸ್ತು ಸಮಿತಿ ತೆಗೆದುಕೊಳ್ಳುತ್ತೆ ಅನ್ನೋದೇ ಸದ್ಯಕ್ಕಿರುವಂತಹ ಪ್ರಶ್ನೆ. ಶಾಸಕರ ಮೇಲೆ ಕೇಂದ್ರ ಶಿಸ್ತು ಸಮಿತಿ ಕ್ರಮ ಕೈಗೊಳ್ಳುವಂತಹ ಸಾಧ್ಯತೆಗಳ ಕುರಿತಾಗಿ ಆಲ್ರೆಡಿ ಚರ್ಚೆ ಆಗ್ತಾ ಇದೆ. ಸೊ ಇವತ್ತು ಬಿಜೆಪಿ ಹೈಕಮಾಂಡ್ಗೆ ವರದಿ ಸಲ್ಲಿಕೆ ಆಗ್ತಾ ಇರುವಂಥದ್ದು. ಸದ್ಯ ಕೊಲೆ ಪ್ರಕರಣ ಮತ್ತು ಲಂಚ ಸ್ವೀಕಾರದಿಂದ ಪಕ್ಷಕ್ಕೆ ಮುಜುಗರ ಆಗಿದೆ. ಎರಡೂ ಬಹಳ ಗಂಭೀರವಾದಂಥ ಪ್ರಕರಣಗಳು. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಕೆಆರ್ಪುರಂನ ಶಾಸಕರು ಅರೆಸ್ಟ್ ಆದರೆ ಲಂಚ ಸ್ವೀಕಾರ ಪ್ರಕರಣದಲ್ಲಿ ಚಂದ್ರು ಲಮಾಣಿ ಲಾಕ್ ಆಗಿರೋದು. ಗುತ್ತಿಗೆದಾರರಿಂದ 11 ಲಕ್ಷ ಡಿಮ್ಯಾಂಡ್ ಮಾಡಿ 5 ಲ್ಯಾಕ್ ರೂಪೀಸ್ ತಗೊಳ್ಳುವಾಗ ಲಾಕ್ ಆಗಿರೋದು. ಸೊ ಈ ಶಾಸಕರ ಮೇಲೆ ಕಾನೂನು ಕುಣಿಕೆ ಮತ್ತಷ್ಟು ಬಿಗಿ ಆಗತ್ತಾ ಆ್ಯಂಡ್ ಪಕ್ಷದಿಂದಲೂ ಇಬ್ಬರು ಶಾಸಕರ ಮೇಲೆ ಕ್ರಮ ನಿಶ್ಚಿತನ ಅನ್ನುವಂತಹ ಪ್ರಶ್ನೆ ಇದೆ. ಕೇಂದ್ರ ಬಿಜೆಪಿ ಶಿಸ್ತು ಸಮಿತಿ ಕೆಲ ದಿನ ಕಾದು ನೋಡುತ್ತಾ ಅನ್ನುವಂಥದ್ದು ಕೂಡ ಸದ್ಯಕ್ಕಿರುವಂಥ ಕುತೂಹಲ. ಒಂದು ಕಡೆ ಇನ್ವೆಸ್ಟಿಗೇಷನ್ ಇನ್ನೂ ಪ್ರೋಸೆಸ್ನಲ್ಲಿದೆ. ಭೈರತಿ ಬಸವರಾಜ್ ಜುಲೈನಲ್ಲಿ ಆ ಕೊಲೆ ಆದ ಬಳಿಕ ಸಿಗದೆ ತಪ್ಪಿಸ್ಕೊಂಡು ಹೋಗ್ತಾ ಇದ್ರು ಆ್ಯಂಡ್ ನಿರೀಕ್ಷಣಾ ಜಾಮೀನುಗಳಿಗೆಲ್ಲ ಅವ್ರು ಅರ್ಜಿ ಹಾಕಿದ್ರು, ಅದು ಕ್ಯಾನ್ಸಲ್ ಆಗ್ತಿತ್ತು. ಈಗ ಫೈನಲಿ ಪೊಲೀಸರ ಕಸ್ಟಡಿಗೆ ಸಿಕ್ಕಿದ್ದಾರೆ. ಹಾಗಾಗಿ ಇನ್ವೆಸ್ಟಿಗೇಷನ್ ಪ್ರೋಸೆಸ್ಸಲ್ಲಿದೆ ಆ್ಯಂಡ್ ಚಂದ್ರು ಲಮಾಣಿ ಅವ್ರನ್ನೂ ಕೂಡ ನಿನ್ನೆಯಷ್ಟೇ ಇನ್ನು ಬೆಂಗಳೂರಿಗೆ ಕರ್ಕೊಂಬಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿರೋದು. ಸೊ ಇನ್ವೆಸ್ಟಿಗೇಷನ್ವರೆಗೂ ಬಿಜೆಪಿ ಸುಮ್ಮನಿರುತ್ತಾ ಶಿಸ್ತು ಸಮಿತಿ ಅಥವಾ ಇಮಿಡಿಯೇಟ್ ಆ್ಯಕ್ಷನ್ಸ್ ಆಗತ್ತಾ? ಈ ಕುರಿತಾದ ಪ್ರಶ್ನೆ ಇದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಚೀಫ್ ರಾಘವೇಂದ್ರ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಮೋಸ್ಟ್ ಇಂಪಾರ್ಟೆಂಟ್ಲಿ ಇಂಟರ್ನಲಿ ಏನು ವರದಿ ಸಲ್ಲಿಕೆ ಆಗುತ್ತೆ ಆ್ಯಂಡ್ ಶಿಸ್ತು ಸಮಿತಿಯ ನೆಕ್ಸ್ಟ್ ಆಕ್ಷನ್ ಹೆಂಗಿರುತ್ತೆ ಅನ್ನೋದು ಕುತೂಹಲ. ಪ್ರಜ್ವಲ, ಪ್ರಮುಖವಾಗಿ ಏನು ಶಿಸ್ತಿನ ಪಾರ್ಟಿ ಅಂತಾನೆ ಹೆಸರಾಗಿರ್ತಕ್ಕಂತಹ ಬಿಜೆಪಿಗೆ ದೊಡ್ಡ ಮುಜುಗರಕ್ಕೆ ಇದೀಗ ಕಾರಣವಾಗಿರ್ತಕ್ಕಂಥ 2 ಪ್ರಮುಖ ಅಂಶಗಳು. ಒಂದು ಕೆಆರ್ಪುರಂನ ಶಾಸಕ ಭೈರತಿ ಬಸವರಾಜ್ ಹಾಗೆ ಡಾಕ್ಟರ್ ಚಂದ್ರು ಲಮಾಣಿ ಅವರ ವಿಚಾರದಲ್ಲಿ ಇದೀಗ ಈ ಸಾಕಷ್ಟು ಮುಜುಗರಕ್ಕೆ ಬಿಜೆಪಿ ಈಡಾಗಿದೆ ಅಂತಾನೆ ಹೇಳ್ಬೋದು. ಒಂದು ಲಂಚ ಪ್ರಕರಣ ಆದ್ರೆ ಇನ್ನೊಂದು ಕೊಲೆ ಪ್ರಕರಣ. ಹೀಗಾಗಿ ಈ ಇಬ್ಬರ ನಾಯಕರ ಮೇಲೆ ಇದೀಗ ರಾಜ್ಯ ಬಿಜೆಪಿ ಕೇಂದ್ರ ಶಿಸ್ತು ಸಮಿತಿಗೆ ಒಂದು ವರದಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಆ ವರದಿಯನ್ನ ಆಧರಿಸಿ ಕೇಂದ್ರ ಶಿಸ್ತು ಸಮಿತಿ ಇವರಿಬ್ಬರ ಮೇಲೆ ಕ್ರಮವನ್ನ ಕೈಗೊಳ್ಳುತ್ತೆ ಅಂತಲೂ ಸಹ ಹೇಳಲಾಗೈತೆ. ಯಾಕಂದ್ರೆ ರಾಜ್ಯ ಸರ್ಕಾರದ ವಿರುದ್ಧ ಭ್ರಷ್ಟಾಚಾರದ ಆರೋಪವನ್ನು ಇಟ್ಕೊಂಡು ಹೋರಾಟವನ್ನು ಮಾಡ್ತಾ ಇರ್ತಕ್ಕಂಥ ಬಿಜೆಪಿಗೆ ಚಂದ್ರು ಲಮಾಣಿ ಅವರ ಕೇಸು ಲಂಚ ತಗೊಳ್ಳುವ ಕೇಸ್ ಏನಿದೆ ಅದು ದೊಡ್ಡ ಮಟ್ಟದ ಹಿನ್ನಡೆಯೂ ಸಹ ಕಾರಣ ಆಗ್ಬೋದು. ಕಾಂಗ್ರೆಸ್ ನಾಯಕರು ಸಹ ಅದನ್ನೇ ಬಿಂಬಿಸ್ಕೊಂಡು ಬಿಜೆಪಿ ಮೇಲೆ ಅಟ್ಯಾಕ್ ಮಾಡ್ಬೋದು ಅನ್ನೋ ನಿಟ್ಟಿನಲ್ಲಿ ಅವರನ್ನ ಇದೀಗ ಏನು ಪೊಲೀಸರು ವಶಕ್ಕೆ ಆಲ್ರೆಡಿ ಅರೆಸ್ಟ್ ಮಾಡಿ ಅವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ್ದಾರೆ. ಈ ವಿಚಾರವಾಗಿ ಕೇಂದ್ರ ಶಿಸ್ತು ಸಮಿತಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ ಅಂತಲೂ ಸಹ ಹೇಳಲಾಗ್ತದೆ. ಅದೇ ರೀತಿ ಭೈರತಿ ಬಸವರಾಜ್ ಅವರ ವಿಚಾರದಲ್ಲೂ ಸಹ ಕಾದು ನೋಡುವ ತಂತ್ರವನ್ನು ಏನು ಮಾಡೋದಿಲ್ಲ. ಯಾಕಂದ್ರೆ ಈ 2 ಪ್ರಕರಣಗಳಿದಾವೆ. ಆ 2 ಪ್ರಕರಣಗಳು ಪಕ್ಷಕ್ಕೆ ದೊಡ್ಡ ಮಟ್ಟದ ಡ್ಯಾಮೇಜ್ ಅನ್ನ ಮಾಡುತ್ತೆ. ಹೀಗಾಗಿ ಇವರಿಬ್ಬರ ಮೇಲೆ ಕೂಡಲೇ ಕ್ರಮವನ್ನ ಕೈಗೊಳ್ಳುವಂತೆ ರಾಜ್ಯ ಶಿಸ್ತು ಸಮಿತಿ ಕೇಂದ್ರ ಶಿಸ್ತು ಸಮಿತಿಗೆ ಒಂದು ವರದಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಆ ವರದಿಯನ್ನ ಆಧರಿಸಿ ಇವತ್ತು ಅಥವಾ ನಾಳೆ ಒಳಗಾಗಿ ಒಂದು ನಿರ್ದಿಷ್ಟವಾದಂತಹ ತೀರ್ಮಾನವನ್ನ ಕೇಂದ್ರ ಶಿಸ್ತು ಸಮಿತಿ ಮಾಡುತ್ತೆ. ಯಾಕಂದ್ರೆ ಮುಂಬರುವ ಚುನಾವಣೆ ಇನ್ನೇನು 2 ವರ್ಷ ಮಾತ್ರ ಬಾಕಿ ಇರುತ್ತೆ. ಹಾಗಾಗಿ ಈಗಲಿಂದನೇ ತಯಾರಿಯಾಗಿರ್ತಕ್ಕಂತಹ ಬಿಜೆಪಿಗೆ ಕಾಂಗ್ರೆಸ್ನ ಭ್ರಷ್ಟಾಚಾರವೇ ಒಂದು ಅಸ್ತ್ರವಾಗಿತ್ತು. ಆ ಅಸ್ತ್ರವನ್ನ ಹೋರಾಟ ಮಾಡೋದಕ್ಕಂದ್ರೆ ಈಗ ಅದೇ ಅಸ್ತ್ರವನ್ನ ಪ್ರಯೋಗ ಮಾಡೋದಕ್ಕೂ ಸಹ ಕಾಂಗ್ರೆಸ್ ಮುಂದಾಗಿರ್ತಕ್ಕಂಥದ್ದು. ಹೀಗಾಗಿ ಇದರಿಂದ ತಪ್ಪಿಸ್ಕೊಳ್ಬೇಕಂದ್ರೆ ಇಬ್ಬರನ್ನ ಶಿಕ್ಷೆಯನ್ನ ಕೊಡ್ಬೇಕಾಗುತ್ತೆ. ಹಾಗಾಗಿ ಅವರನ್ನ ಉಚ್ಚಾಟನೆ ಮಾಡಿದ್ರು ಸಹ ಅಚ್ಚರಿ ಇಲ್ಲ ಅಂತಾನೆ ಹೇಳ್ಬೋದು ಪ್ರಜ್ವಲ. ಫೈನ್ ರಾಘವೇಂದ್ರ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.